ಹಾಯ್ ವೆಲ್ಕಮ್ ಟು ಸುಧಾಸ್ ಕಿಚನ್. ರುಚಿಕರವಾದ ಅಡುಗೆ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಗಣೇಶ ಚತುರ್ಥಿಗೆ ಮಾಡಲೇಬೇಕಾದ ಪಂಚಕಜ್ಜಾಯ ಮೋದಕ ರೆಸಿಪಿಯನ್ನು ತಿಳಿಸಿಕೊಡುತ್ತೇನೆ. ಈ ನೈವೇದ್ಯದಿಂದ ಗಣೇಶನು ಪ್ರಸನ್ನನಾಗುತ್ತಾನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಟಲು ಮೈದಾ, 1 ಬಟ್ಟಲು ಚಿರೋಟಿ ರವೆ, 1 ಬಟ್ಟಲು ಬೆಲ್ಲ, 1 ಬಟ್ಟಲು ಪುಟಾಣಿ, 1 ಬಟ್ಟಲು ಒಣ ಕೊಬ್ಬರಿ, 1 ಬಟ್ಟಲು ಶೇಂಗಾ, 4 ರಿಂದ 5 ಯಾಲಕ್ಕಿ. ಮೊದಲಿಗೆ 1 ಬಟ್ಟಲು ಮೈದಾ ಮತ್ತು 1 ಬಟ್ಟಲು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಮೃದುವಾಗಿ ನಾದಿಕೊಳ್ಳಿ. ಬೇಕಂದರೆ ಇದಕ್ಕೆ 2 ಚಮಚ ಎಣ್ಣೆ ಅಥವಾ ಬಿಸಿ ಮಾಡಿದ ತುಪ್ಪವನ್ನು ಹಾಕ್ಕೋಬೋದು. ಹಿಟ್ಟನ್ನು ನಾದಿ 4 ರಿಂದ 10 ನಿಮಿಷ ನೆನೆಯಲು ಬಿಡಿ. ಈಗ ಪಂಚಕಜ್ಜಾಯವನ್ನು ರೆಡಿ ಮಾಡ್ಕೊಳ್ಳೋಣ. 1 ಮಿಕ್ಸಿ ಜಾರ್ಗೆ 1 ಬಟ್ಟಲು ಶೇಂಗಾ, 1 ಬಟ್ಟಲು ಪುಟಾಣಿ, 1 ಬಟ್ಟಲು ಒಣ ಕೊಬ್ಬರಿ, 2 ರಿಂದ 3 ಚಮಚ ಎಳ್ಳು, 1 ಬಟ್ಟಲು ಬೆಲ್ಲ ಹಾಗೂ 4 ರಿಂದ ಏಲಕ್ಕಿ ಹಾಕಿ ತರಿಯಾಗಿ ರುಬ್ಕೊಳ್ಳಿ. ಈ ಥರ ನೋಡಿ ತರಿಯಾಗಿ ರುಬ್ಕೊಳ್ಬೇಕು. ಈಗ ನೋಡಿ, ನೆನೆಸಿಟ್ಟಿರೋ ಹಿಟ್ಟನ್ನು ತಗೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಒಣ ಹಿಟ್ಟು ಹಾಕಿ ಪುರಿಗಿಂತ ಚಿಕ್ಕ ಸೈಜ್ಗೆ ಲಟ್ಟಿಸ್ಕೋಬೇಕು. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳಗೂ ಬೇಡ. ಈ ಸೈಜ್ಗೆ ಲಟ್ಟಿಸಿದರೆ ಸಾಕು. ಇದು ಎಣ್ಣೆಲಿ ಹಾಕಿದಾಗ ಮೋದಕ ಸ್ವಲ್ಪ ಉಬ್ಕೊಳ್ಳುತ್ತೆ ಮತ್ತು ತಿನ್ನೋದಕ್ಕೂ ಕ್ರಿಸ್ಪಿಯಾಗಿರುತ್ತೆ. ಈಗ ಮಾಡಿಟ್ಕೊಂಡಿರೋ ಪಂಚಕಜ್ಜಾಯ ಪುಡಿನ ಲಟ್ಟಿಸ್ಕೊಂಡಿರೋ ಎಲೆಯಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ತುಂಬಬೇಕು. ನಾವು ಇದಕ್ಕೆ ಅಚ್ಚು ಬಳಸ್ತಾ ಇಲ್ಲ. ಕೈಯಲ್ಲಿ ಈ ರೀತಿಯಾಗಿ ನೆರಿಗೆ ಥರ ಎಲೆಯನ್ನು ಮಡಿಸ್ತಾ ಹೋಗಿ ಮೆಲ್ಲಗೆ ಮೇಲೆ ಮೆತ್ತಿಗೆ ಪ್ರೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ತುಂಬಿಟ್ಕೊಂಡಿರೋ ಮೋದಕನ ಕಾದ ಎಣ್ಣೆಯಲ್ಲಿ ನಿಧಾನವಾಗಿ ಒಂದೊಂದಾಗಿ ಬಿಡಿ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಗರಿಯಾಗಿ ಮೋದಕ ಆಗಿದೆ. ನೈವೇದ್ಯಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಇದು ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.